ಹುಡಿದೂಡಿದ ಮಣ್ಣಿಗೆ ಪರ ಅಣ್ಣ ತಮ್ಮಂದಿರ ಗಾಳಿ ಪಟವನ್ನು ಗಗನ ಎತ್ತರಕ್ಕೆ ಹಾರಿಸಿ ಸೂತ್ರಧಾರವನ್ನು ನನ್ನ ಕೈಯಲ್ಲಿ ಹಿಡಿದ ಆಟ ಆಡುವುದೇ ಈ ನಂಜೇಗೌಡನ ಆಟ. ಹಲೋ, ಯಾರು? ಸರೋಜ, ಏನು ಸರೋಜ? ಏನು ನನ್ನ ಮನೆ ಕಡೆ ಏನ್ ಮಾಡಿದ್ಯಾ? ಬಾ ಸರೋಜ, ನಿನಗಾಗಿ ತೆರೆದಿದೆ ಈ ಗೌಡರ ಅರಮನೆ ಬಾಗಿಲು. ನಾನು ಹೋಗಿದ ಟಾರ್ಗೆಟ್ ಹೆಂಡತಿ ವೆಲ್ಕಮ್ ಸರೋಜಾ, ವೆಲ್ಕಮ್. ಬಂದದ್ದಾಯ್ತಲ್ಲ, ಮನೆಯಲ್ಲಿ ಯಾರು ಇಲ್ಲ? ಇದ್ದಾರೆ ಸರೋಜಾ, ನನ್ನ ತಂಗಿ ಹಾಗೂ ನನ್ನ ಗುಮಾಸ್ತ ಮನೆಯಲ್ಲೇ ಇದ್ದಾರೆ. ತಿರ್ಸಟ್ಟಿ ತಿರ್ಸಟ್ಟಿ. ಏನ್ರಿ ಗೌಡ್ರ, ನಾನು ಎದು ಕಳೆದ್ರೆ ಏನು ಕೂಗಿದ್ರ ನನ್ನ? ನೋಡು, ಮನೆಗೆ ಹೊಸದಾಗಿ ಗೆಸ್ಟ್ ಬಂದಿದ್ದಾರೆ. ಈ ಸೂಟ್ ಕೇಸ್ ಅನ್ನು ತೆಗೆದುಕೊಂಡು ಹೋಗಿ ಒಳಗಡೆ ಭದ್ರವಾಗಿ. ಆತ್ರಿ ಅಪ್ಪಾರ, ಅಂತೂ ಹೊಡೆದ ಬಿಟ್ರಿ ನೋಡ್ರಿ ಅವ್ವ ಚಾನ್ಸ್. ಅವರಿಗೂ ಬಾಳ ದಿವಸದಿಂದ ನಿಮ್ ಮ್ಯಾಗ ಮನಸ್ಸಿತ್ರಿ. ಅದ್ರಾಗೆ ನಮ್ ಹಳೆ ಹೊರಕಾಗ್ಲಿ ಮುರುಕಾಗ್ಲಿ ಶೆಟ್ಟಿ ಒಂದು ಕೋಟ್ ಬೇಕು, ಹಳೇದಾಗ್ಲಿ ಹೊಸದಾಗ್ಲಿ ಗೌಡಗೊಂದು ಮಾಲು ಬೇಕಂತೇಳಿ ನಮ್ಮ ಅಜ್ಜ ಒಂದು ಮಾತು ಹೇಳ್ತಿದ್ದ. ಸಂಗ್ಯಾ ಬಾಳೆನ್ ಸಂಘ ಬೇಕು, ಸೀರೆ ಒಳಗ ಲಂಗ ಬೇಕು. ಸಂಗ್ಯಾ ಬಾಳೆನ್ ಸಂಘ ಬೇಕು, ಸೀರೆ ಒಳಗ ಲಂಗ ಬೇಕು. ಶೇಖ ಬೇಕು ಸೀರೆ ಕೊಡೋದು ಮಜಾ ಮಾಡಾಕ, ಶೇಖ ಬೇಕು ಸೀರೆ ಕೊಡೋದು ಮಜಾ ಮಾಡಾಕ. ಶೆಟ್ಟಿಗೊಂದು ಕೋಟ್ ಬೇಕು, ಗೌಡಗೊಂದು ಮಾಲು ಬೇಕು. ಶೆಟ್ಟಿಗೊಂದು ಕೋಟ್ ಬೇಕು, ಗೌಡಗೊಂದು ಮಾಲು ಬೇಕು. ಊರಾಗಿಬ್ರು ಸೇರಿಕೊಂಡು ಮಜಾ ಮಾಡಾಕ. ತಲೆ ಹರಟೆ ಒಳಗೋಗಿ. ಆತ್ರಿ ಗಣ್ಯರ, ನಮ್ ಇನ್ಮೇಲೆ ಯಾಕ್ರಿ ನಮ್ದೆಲ್ಲ ಲವ್ಸಬ್ರಿ? ನಿಮ್ದೈತಿ, ನಿಮ್ ಮಾಲ್ ಐತಿ. ನಾನ್ ನಿಮ್ ಸೀದಾ ಒಳಗ್ ಹೋಗ್ಕಂಡ್ರಿ. ಗೌಡ್ರೆ, ನನ್ನ ಗಂಡನ ಮನೆಯನ್ನು ಬಿಟ್ಟು ಈ ಮನೆಗೆ ಬಂದದ್ದಾಯ್ತಲ್ಲ, ಈ ಮನೆಯಲ್ಲಿ ಯಾವ ಅಡೆತಡೆ ಯಾರು ಕಾಟನೂ ಇಲ್ಲ ತಾನೇ? ನೋಡು ಸರೋಜ, ಬಹು ದಿನಗಳಿಂದ ನನ್ನ ಮನದಲ್ಲಿ ಮುಚ್ಚಿಟ್ಟ ಒಂದು ಮಾತನ್ನು ಬೆಚ್ಚಿ ಹೇಳಬೇಕೆಂಬುದೇ ನನ್ನ ಆಸೆ. ಹೇಳಿ, ನಾನೇ ನಿಮ್ಮ ಒಳಾಗಿರ್ಬೇಕಾದ್ರೆ ನಿಮ್ಮ ಆಸೆ ಬೇಡ ಅಂತ ಹೇಳ್ತೀನ? ಹೇಳಿ. ನೋಡು ಸರೋಜ, ನನ್ನ 150 ಎಕರೆ ಆಸ್ತಿಯು ಕೂಡ ನನ್ನ ತಂಗಿಯ ಹೆಸರಿಗಿದೆ. ಇಲ್ಲ 10 ಎಕರೆ ಆಸ್ತಿಯು ಕೂಡ ಅದರ ಹೆಸರಿಗೆ ಬರೆದು ಕೊಡಬೇಕು. ಏಕೆಂದರೆ ನಾಳೆ ನಮ್ಮಿಬ್ಬರ ಮಧ್ಯದಲ್ಲಿ ನಿನ್ನ ಗಂಡ ಹಾಗೂ ನಿನ್ನ ಮಾವ ಬರಬಾರದು ನೋಡು. ಅದಕ್ಕಾಗಿ ಅನಂತರ ನಾವು ನೀವು ಸೇರಿ ಹಂಚಿಕೊಳ್ಳೋಣ. ಏನಂತೀಯಾ? ಹಾಗಾದರೆ ಸುವರ್ಣ, ಸುವರ್ಣ. ಅಣ್ಣ, ಯಾಕಣ್ಣ ಕೂಗಿದ್ದು? ನೋಡು ಸುವರ್ಣ, ಈ ಪೇಪರ್ ನಲ್ಲಿ ನೋಡು, ಇದನ್ನು ಎಲ್ಲಿ ಕಲಿಬೇಡ. ನೋಡಿದರೆ ಈ ಗೌಡರ ರುದ್ರ ಕೋಟೆಗೆ ಸುತ್ತಾಗಿ ಮಣ್ಣಾಗಿ ಹೋಗ್ತೀಯಾ? ಈ ಗೌಡರ ಭದ್ರ ಕೋಟೆಯಲ್ಲಿ ಭದ್ರವಾಗಿಡುವ. ಸರಿ ಅಣ್ಣ, ಹಾಗೆ ಆಗಲಿ. ಹಾ ಸರೋಜ, ಇದೇ ನಮ್ಮ ಇವತ್ತು ನಮ್ಮ ಮನೆ ಕಡೆ ನಿನ್ನ ಯಾಕೆ ಬರಬಾರ್ದಾಗಿತ್ತ? ಸುವರ್ಣ, ಇನ್ನು ಮುಂದೆ ಇವಳು ನಿನ್ನ ಅತ್ತಿಗೆ. ಇನ್ನು ಮುಂದೆ ನಾವಿಬ್ಬರು ಹೇಳಿದಂತೆ ಕೇಳಿಕೊಂಡು ಹೋಗಬೇಕು. ಏನಮ್ಮ ಸರೋಜ, ಗಂಡನ ಕಣ್ಣಿಗೆ ಮಣ್ಣೆರಿಸಿಕೊಂಡು ಮಿಂಡನ ಕೈ ಹಿಡಿದಿದೆಯಲ್ಲ, ನಾಚಿಕೆ ಆಗುತ್ತಿರುವ ನಿನ್ನ ಹೇಸಿ ಜನ್ಮಕ್ಕೆ. ನೀನು ಒಂದು ಹೆಣ್ಣನಿ, ಜನ್ಮಕ್ಕೆ ನಿಂದು ಬಾಯಿನ ಎಷ್ಟೇ ಮಾತಾಡ್ತೀಯ? ಈ ಮನೆಗೆ ಹಾಗೆ ಬಂದಿಲ್ಲ, ಈ ಮನೆ
ಇನ್ನು ಮೇಲೆ ನಾನು ಹೇಳಿದ ಹಾಗೆ ಕೇಳ್ಕೊಂಡು ಚೆನ್ನಾಗಿ ಬಿದ್ದಿರಬೇಕು ನೀನು. ಗೋಣ ಅವಳಿಗೆ ಹೇಳುವ ಅಧಿಕಾರ ನಿನಗಿಲ್ಲ. ನೋಡು, ಇನ್ನು ಮುಂದೆ ನಾವಿಬ್ಬರು ಹೇಳಿದಂತೆ ಕೇಳಿಕೊಂಡು ಹೋಗಬೇಕು. ಓಹೋ ಹೌದಣ್ಣ, ಹಾಗಾದ್ರೆ ನನಗೆ ಬುದ್ಧಿ ಹೇಳುವ ಅಧಿಕಾರ ನಿನಗೂ ಇಲ್ಲ. ಹೆಚ್ಚಿಗೆ ಮಾತನಾಡಿದ ನೋಡು, ನಾವು ಇನ್ನು ಮುಂದೆ ನಾವು ಹೇಳಿದಂತೆ ಬೀದಿ ದಾರಿಯಾಗಿ ನಮ್ಮ ಮನೆಯಲ್ಲಿ ಬಿದ್ದಿರಬೇಕು. ಓಹೋ, ಇವರಿಬ್ರು ಕಾಮದ ಮದದಲ್ಲಿ ತುಂಬಿ ತೊಡುತ್ತಾ ಇದ್ದಾರೆ.